ಈ ಚಂದಪ್ಪಗೌಡ್ರ ಕತೆ ನೋಡಿ, ಯಾರೋ ಸ್ಲೋ ಪಾಯ್ಸನ್ ಹಾಕ್ಬಿಟ್ಟು ಕೊಂದಿದ್ದಾರೆ ನಮ್ಮ ಯಜಮಾನ್ರನ್ನ ಅಥವಾ ಕುಸುಮಕ್ಕನೇ ಹೇಳ್ಕೊಂತ ಕೂತಿದ್ರು. ಈಗ ಅದು ಒಂದು ಕೇಸು ಮುಂದಕ್ಕೆ ಬರೋ ಚಾನ್ಸಸ್ ಇದೆ, ಬರಲೇಬೇಕು ಕೂಡ ಅದು. ಯಾಕೆ ಅವ್ರದ್ದು ಜೀವ ಅಲ್ಲ ಚಂದಪ್ಪಗೌಡರು, ಆ ಸಾವು ನ್ಯಾಯ ಸಿಗೋದು ಬಾಡ. ಪಾಪ ಚಂದಪ್ಪಗೌಡರು ಸಾಯೋ ಮುಂಚೆ ಒಂದು 6 ತಿಂಗಳು ತುಂಬ 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 ನರಳಿ ಸತ್ತೋದ್ರಂತೆ. ತುಂಬ ಒಂದು 6 ತಿಂಗಳು ಕಾಲ ತುಂಬ ನರಳಿ ಸತ್ತೋದ್ರಂತೆ. ಆ ಟೈಮಲ್ಲಿ ಕಂಪ್ಲೀಟ್ ಗಂಡನ ಸೇವೆ ಮಾಡಿದ್ದು ಇದೇ ಕುಸುಮಕ್ಕ. ಅವಾಗ ಗೌಡ್ರಿಗೆ ಊಟ ತಿಂಡಿ ಔಷಧಿ ಎಲ್ಲ ನೋಡ್ಕೊತಿದ್ದು ಇದೇ ಕುಸುಮಕ್ಕ. ಇದ್ರ ಮಧ್ಯದಲ್ಲಿ ಚಂದಪ್ಪಗೌಡ್ರಿಗೆ ಪಾಯ್ಸನ್ ಆಗ್ದವ್ರು ಯಾರು? ಇದೊಂದು ಸೀರಿಯಸ್ ಆಗಿ ತನಿಖೆ ಆಗಲೇಬೇಕಲ್ವಾ? ಈ ಪುರಂದರಗೌಡ ಯಾವುದೋ ಸ್ಮಶಾನದಲ್ಲಿ ಮೂಳೆ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಡೆಲ್ಲಿಯಿಂದ ಲಾಯರ್ನ ಕರ್ಕೊಂಡು ಒಂದು ವಾದ ಮಾಡಿಸ್ತಾನೆ. ಆ ಇಂಟ್ರೆಸ್ಟು ಸೌಜನ್ಯ ಕೇಸ್ನ ಸುಪ್ರೀಂ ಕೋರ್ಟಿಗೆ ತಗೊಂಡು ಹೋಗೋದಕ್ಕೆ ಯಾಕಿಲ್ಲ ಈ ಪುರಂದರಗೌಡನಿಗೆ? ಎಂಥ ಮನುಷ್ಯ ಮಾರಾಯ. ಇವಾಗ ಈ ಚಂದಪ್ಪಗೌಡರಿಗೆ ನ್ಯಾಯ ಕೊಡಿಸೋದಕ್ಕಾದ್ರೂ ಇಂಟ್ರೆಸ್ಟ್ ತೋರಿಸ್ಕೋಬೇಕು ಈ ಪುರಂದರ. ಯಾಕೆಂದರೆ ಎಷ್ಟೇ ಆದರೂ ಚಂದಪ್ಪಗೌಡರು ಪುರಂದರಗೌಡನ ಭಾವ ಆಗ್ಬೋದು. ಭಾವನ ಸಾವಿಗೆ ನ್ಯಾಯ ಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕು, ಕೋರ್ಟ್ಗೆ ಹೋಗಲೇಬೇಕು, ಇದನ್ನು ತನಿಖೆ ಆಗಲಿ ಅಂತ ಹೇಳ್ಬಿಟ್ಟು ಮತ್ತೆ ಪ್ರಯತ್ನ ಮಾಡ್ಬೇಕು ಪುರಂದರಗೌಡರು.